ಚಪಾತಿ, ಪರೋಟ, ವೈಟ್ ರೈಸು, ಬೋಟಿ, ಚಿಕನ್, ಲಿವರ್. ಚಿಕನ್ 70, ಬೋಟಿ 70, ಲಿವರ್ 65. ₹50 ರೈಸ್ ಬಾತು, ₹50 ದೋಸೆ, ₹50 ಇಡ್ಲಿ, ₹10 2 ಬೋಂಡ. ಸಾಕಾದಾಗ ಕುಕ್ ಆಗೈತೆ. ಬಾಬಾ ಒಂದು ಚಿಕನ್ ಪೀಸ್ ತಗೊಂಡು ಹಂಗೆ ಒಂದು ಬೈಟ್ ಹಿಡಿಯೋಣ ಪರೋಟ ಒಟ್ಟಿಗೆ. ಹಲೋ ಅಂತ ಸತೀಶ್ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ದಿವಸದ ನಂತರ ಆಲ್ಮೋಸ್ಟ್ ಈ 8 ಫುಡ್ ವಿಡಿಯೋಸ್ ಮಾಡಿನ ತುಂಬಾ ದಿವಸ ಆಗೋಯ್ತು. ಸೊ ಮತ್ತೆ ಬ್ಯಾಕ್ ಟು ಫಾರ್ಮಿಗೆ ಬಂದಿದ್ದೀವಿ. ಡೊಮ್ಲೂರು ಟುವರ್ಡ್ಸ್ ನೀವು ಈ ಕಡೆಯಿಂದ ಹಂಗೆ ಇದಕ್ಕೆ ಹೋಗ್ಬೋದು, ಈಜಿಪುರ ಟುವರ್ಡ್ಸ್ ಹಂಗೆ ಕೋರಮಂಗಲ, ಸೋನಿ ಸಿಗ್ನಲ್ ಹಂಗೆ ಕನೆಕ್ಟ್ ಆಗುತ್ತೆ. ಟುವರ್ಡ್ಸ್ ಹಿಂಗೆ ಹೋದ್ರೆ ನೀವು ಡೊಮ್ಲೂರು, ಇಂದ್ರನಗರ ಆ ಬ್ರಿಡ್ಜ್ ಹತ್ತಿ ನೀವು ಇಳಿತೀರಲ್ಲ, ಸೊ ಆ ಒಂದು ಸ್ಪಾಟ್ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಅದರ ಮಧ್ಯನೇ ಇರೋದು. ಇಲ್ಲಿ ಬಂದು ನಿಮಗೆ ಒಂದು ಕಡಿಮೆ ಬೆಲೆಗೆ ಈ ಪರೋಟ ಇರಲಿ, ವೈಟ್ ರೈಸ್ ಇರಲಿ, ಈ ನಾನ್ ವೆಜ್ ಐಟಮ್ಸ್ ಎಸ್ಪೆಷಲಿ ಚಿಕನ್ ಐಟಮ್ಸ್, ಚಿಕನ್ ಕರಿ ಇರಲಿ, ಲಿವರ್ ಇರಲಿ, ಇವೆಲ್ಲ ಸಿಗುತ್ತೆ. ಈ ಕಡೆ ಬೇಜಾನ್ ಸ್ಪಾಟ್ಸ್ಗಳವೆ. ಆಲ್ಮೋಸ್ಟ್ ಬೇಜಾನ್ ಸ್ಪಾಟ್ಸ್ ಕ್ಲೋಸ್ ಆಗಿವೆ. ತುಂಬಾ ಸ್ಪಾಟ್ಸ್ಗಳು ಕ್ಲೋಸ್ ಆಗಿವೆ. ಏನಂತ ರೀಸನ್ ಗೊತ್ತಿಲ್ಲ. ಇಲ್ಲಿ ಬರೋ ಆಲ್ಮೋಸ್ಟ್ ಸುತ್ತಮುತ್ತ IT ಕಂಪನೀಸ್ ಇರಲಿ, ನಮ್ಮ ಆಟೋ ಡ್ರೈವರ್ಸ್ ಇರಲಿ, ಕ್ಯಾಬ್ ಡ್ರೈವರ್ಸ್ ಇರಲಿ, ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಪಾಟ್ ಗುರುವೆ ಈ ಜಾಗ. ಸೊ ಅದಕ್ಕೆ ಬಂದಿದ್ದೀನಿ. ನೋಡೋಣ ಹಂಗೆ ಆ ಕಡೆ ಒಂದು ಝೂಮ್ ಹಾಕಿ ಅಲ್ಲಿ ನೋಡ್ತಿರ್ಬೋದು. ಸೊ ಈ ಸುತ್ತಮುತ್ತ ಈ ಪೂರ್ತಿ ಸ್ಪೇಸ್ ಬಂದು ನಿಮಗೆ ಆ ಕಡೆ ಆಟೋ ಡ್ರೈವರ್ಸು ಮತ್ತು ಈ ಕಡೆ ಸುತ್ತಮುತ್ತ IT ಕೆಲಸ ಮಾಡ್ತಿರೋರು ಬಂದು ಸವಿದು ಹೋಗ್ತಾರೆ. ಸೊ ನಾವು ಬಂದಿದ್ದೀವಿ ಅದಕ್ಕೆ. ಮಧ್ಯಾಹ್ನ ಹೊತ್ತು ಕರೆಕ್ಟಾಗಿ ಒಂದು 12:30 1 ಗಂಟೆ ಆ ಟೈಮಿಗೆ ಬಂದಿದ್ದೀನಿ. ಬೇರೆ ಲೆವೆಲಾಗೆ ಒಂದು ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣಂತೆ. ಸೊ ರೇಟ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಬನ್ನಿ ಹಾಗೆ. ಏನೇನು ಸಿಗುತ್ತೆ ಮಾತ್ರ? ಚಪಾತಿ, ಪರೋಟ, ವೈಟ್ ರೈಸು, ಬೋಟಿ, ಚಿಕನ್, ಲಿವರ್. ಚಿಕನ್ 70, ಬೋಟಿ 70, ಲಿವರ್ 65, ರೈಸ್ 50. ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್. ಬೆಳಗ್ಗೆ ತಿಂಡಿನೂ ಸಿಗುತ್ತೆ. ಹಾಂ, ಇದು ಡೊಮ್ಲೂರು ರಿಂಗ್ ರೋಡ್. 4 ಗಂಟೆವರೆಗೆ 4 ಲಾಸ್ಟ್. ಡೊಮ್ಲೂರು ರಿಂಗ್ ರೋಡ್. ಸಿಂಗಲ್ ಪರೋಟ ಮತ್ತು ಹೊರತ್ರ ಸಿಗೋ ಎಲ್ಲ ಸೈಡ್ಸಲ್ಲಿ ಒಂದು ಹಾಫ್ ತೊಗೊಂಡು ಟ್ರೈ ಮಾಡೋಣ ಹಾಗೆ. ಆಲ್ರೈಟ್ ಅಂತಮ್ಮ. ಸೊ ಇವ್ರ ಹತ್ರ ಆಲ್ಮೋಸ್ಟ್ ಸಿಗೋ ಟಾಪ್ ಸೆಲ್ಲಿಂಗ್ ನಾನ್ ವೆಜ್ ಡಿಶಸ್ಗಳಂದರೆ ಲಿವರು ಮತ್ತು ಈ ಬೋಟಿ, ನಂತರ ಒಂದು ಚಿಕನ್ ಫ್ರೈ ಇವೆಲ್ಲ ಸಿಗುತ್ತೆ. ಮಸಾಲೆ ಥರ ಒಂಥರ ಗ್ರೇವಿ ಥರ ಕೊಡ್ತಾರೆ. ತಿಕ್ಕು ಗ್ರೇವಿನೇ. ಈ ಪ್ಲೇಟ್ ನೋಡಿದ್ರೆ ಯಾವ ಗ್ರೇವಿ ಯಾವುದಂತ ನಿಮಗೆ ಕನ್ಫ್ಯೂಸ್ ಆಗಬೇಕು. ಈ ಕಡೆ ಲಿವರ್ ತೊಗೊಂಡಿದ್ದೀನಿ, ಚಿಕನ್ ತೊಗೊಂಡಿದ್ದೀನಿ, ಬೋಟಿನ ತೊಗೊಂಡಿದ್ದೀನಿ. ಸೊ ಬೋಟಿ ನನಗೆ ಮಸಾಲೆ ಡಿಫ್ರೆಂಟ್ ಆಗಿತ್ತು. ಸುಮಾರು ಕಡೆ ಈ ಥರ ಸ್ಟ್ರೀಟ್ ಫುಡ್ಸಲ್ಲಿ ಪರೋಟ ರೆಡಿಮೇಡ್ ಆಗ್ತಾರೆ, ಬಟ್ ಇವ್ರು ಹಂಗಿಲ್ಲ. ಪರೋಟ ಬಂದು ಅಲ್ಲಿ ಕಿಚನ್ ಮಾಸ್ಟರ್ ಇದ್ದಾರಲ್ಲ, ಅವರೇ ಓನರು ಸಹ, ಅವರೇ ಮಾಸ್ಟರು ಸಹ, ರೆಡಿಯಾಗೆ ನೈವಾಗೆ ಪರೋಟ ಅವ್ರ ಪಾಟಿಗೆ ಹಾಕ್ತಾನೆ ಇರ್ತಾರೆ. ಎಷ್ಟು ಬೇಕಾದ್ರೂ ಕೇಳಿ ಹಾಕ್ತಾರೆ. ಅದರೊಟ್ಟಿಗೆ ಬಂದು ನಿಮಗೆ ಬರೀ ನಾರ್ಮಲ್ ಪರೋಟ ಮಾತ್ರ ಅಲ್ಲ, ಸಿಲೋನ್ ಪರೋಟನೂ ಸಿಗುತ್ತೆ. ಸೊ ನಾವು ಬಂದು ನಾರ್ಮಲ್ ಪರೋಟ ಸದ್ಯಕ್ಕೆ ತೊಗೊಂಡಿದ್ದೀವಿ. ಸೊ ಫಸ್ಟ್ ಬೈಟ್ ವಿಲ್ ಬಿ ಬೋಟಿ ಒಟ್ಟಿಗೆ ಒಂದು ಬೈಟ್ ಹೋಗೋಣ. ಆಹಾ, ಆ ಮಸಾಲೆ ಸಗಲಾಗೈತೆ. ಸ್ಟಾರ್ಟಿಂಗಲ್ಲಿ ಆ ಖಾರ ಗೊತ್ತಾಗಿಲ್ಲ, ಹೋಗ್ತಾ ಹೋಗ್ತಾ ಲೈಟಾಗಿ ಖಾರ ಐತೆ. ಸ್ವಲ್ಪ ಸ್ಪೈಸಾಗಿ ತಿನ್ನೋರು ಬಂದು ಖಂಡಿತವಾಗ್ಲೂ ಈ ಬೋಟಿನ ಇಷ್ಟಪಡ್ತೀರಾ. ಸೂಪರ್. ನನಗೆ ಆ ಬೋಟಲ್ಲಿ ರಾ ಸ್ಮೆಲ್ ಬರಬಾರ್ದು, ತಿನ್ನಕ್ಕೆ ಮನ್ಸು ಬರೋಲ್ಲ, ಅದು ಚೆನ್ನಾಗೂ ಇರೋಲ್ಲ. ಸೊ ಕರೆಕ್ಟಾಗಿ ಚೆನ್ನಾಗಿ ನಮ್ಮ ಮನೆಯಲ್ಲಿ ನಾವು ಹೇಗೆ ವಾಶ್ ಮಾಡ್ತೀವೋ ಅದೇ ಥರ ಅದನ್ನು ತೊಳೆದು ಕ್ಲೀನ್ ಮಾಡಿ ಬೋಟಿನ ಸರ್ವ್ ಮಾಡವ್ರೆ. ಅದ್ಭುತ. ನೆಕ್ಸ್ಟ್ ಬಂದು ಹಂಗೆ ಚಿಕನ್ ಪೀಸ್ ನೋಡಿ, ಇಲ್ಲಿ ಸಾಕಾದಾಗ ಕುಕ್ ಆಗೈತೆ. ಬಾಬಾ ಒಂದು ಚಿಕನ್ ಪೀಸ್ ತೊಗೊಂಡು ಹಂಗೆ ಒಂದು ಬೈಟ್ ಹಿಡಿಯೋಣ ಪರೋಟ ಒಟ್ಟಿಗೆ. ಗ್ರೇವಿ ಹೇಗೈತೆ ನೋಡೋದ. ಯಾವ ಗ್ರೇವಿ ಯಾವುದಂತ ಕನ್ಫ್ಯೂಸ್ ಆಗ್ತೈತೆ. ಬಟ್ಟು ಆ ಚಿಕನ್ ಗ್ರೇವಿ ಸಪ್ರೇಟಾಗಿ ಅದರ ಮಸಾಲೆ ಇರಲಿ, ಅದ್ರಲ್ಲಿ ಹೋಗಿರೋ ಒಂದು ಪದಾರ್ಥಗಳಿರಲಿ, ಅವೆಲ್ಲ ಬಂದು ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ರೈಸ್ ಇರಲಿ, ಪರೋಟ ಇರಲಿ, ಚಪಾತಿ ಇರಲಿ, ಮುದ್ದೆ ಇರಲಿ, ಎಲ್ಲದು ಒಟ್ಟಿಗೆ ಹೋಗುತ್ತೆ. ಆ್ಯಂಡ್ ಇವ್ರ ಹತ್ರ ಮುದ್ದೆ ಸಿಗೋಲ್ಲ, ರೈಸ್ ಐತೆ. ಸೊ ರೈಸ್ ಒಟ್ಟಿಗೆ ರಸಮು ಸಿಗುತ್ತೆ, ಆರಾಮಾಗಿ ತೊಗೊಂಡು ಬಾರಿಸಿ. ಸೊ ಇನ್ನೊಂದು ಬೈಟು ಚಿಕನ್ ಪೀಸ್ ತೊಗೊಂಡು ಆ ಗ್ರೇವಿ ನೆಂಚ್ಕೊಂಡು ಒಂದು ಬೈಟ್ ಹೋಗೋಣ. ಈ ವಿಡಿಯೋ ಫನ್ನಾಗಿ ಹೋಗುತ್ತೆ. ನಾವು ಇಲ್ಲಿ ಏನು ಇವ್ರ ನಂಬರ್ ಇಲ್ಲ, ಏನಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಸಿಗೋಲ್ಲ ಅಂದ್ಕೊಳ್ಳಿ. ಸೊ ಹಂಗೆ ಡೈರೆಕ್ಟಾಗಿ ಬಂದ್ವಿ.
ಈ ಥರ ವೀಡಿಯೋ ಮಾಡ್ಬೋದಾ, ನಾವು ಈ ಥರ ಜನರಿಗೆ ತೋರಿಸ್ಕೊಡ್ತೀವಿ, ಒಳ್ಳೆ ಜಾಗ, ಒಳ್ಳೆ ಒಂದು ಬಜೆಟ್ ಫ್ರೆಂಡ್ಲಿ ಫುಡ್ ಕೋರ್ಟ್ ಎಲ್ಲಿದೆಯೋ ಆ ಜಾಗವನ್ನು ನಾವು ತೋರಿಸ್ಕೊಡ್ತೀವಿ ಅಂದ್ವಿ. ಫಸ್ಟ್ ಬಂದು ಬೇಡ ಹಂಗೆ ಅಂತಿದ್ರು, ಆಮೇಲೆ ನಾವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನೋಡಿ ಇದೆ ಈ ಥರ ಮಾಡ್ತೀವಿ, ಜನರಿಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮಗೆ ಅವ್ರ ಹತ್ರ ಜನ ಬರ್ತಾರೆ, ಅವ್ರಿಗೇನು ಜನ ಇಲ್ಲ ಕಡಿಮೆ ಅಂತೇನಿಲ್ಲ. ಆದರೂ ಸಹ ನಮ್ಮ ಆಡಿಯನ್ಸು, ನಮ್ಮ ಫ್ಯಾಮ್ಲಿ, ನೀವು ಸುತ್ತಮುತ್ತ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ದೀರಾ, ಬೆಜ್ಜಾನ್ ಸ್ಪಾಟ್ಸ್ಗಳವೆ. ಸೊ ಅದರಲ್ಲಿ ಒಂದೊಳ್ಳೆ ಊಟ ಕಡಿಮೆ ಬಜೆಟ್ ಇದ್ರೂ ಸಹ ಟೇಸ್ಟಾಗಿ ಕೊಡಬೇಕಲ್ಲ. ಸೊ ಆ ಥರ ಒಂದು ಜಾಗ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತಿರ್ತೀರಾ ಈ ವಿಡಿಯೋ. ಮೋಸ್ಟ್ಲಿ ಈ ವಿಡಿಯೋ ನೋಡ್ತಿದ್ದಾಗ ನೀವು ಆಲ್ರೆಡಿ ಟ್ರೈ ಮಾಡಿರ್ಬೋದು, ಇಲ್ಲ ಅಂತಂದರೆ ಬಂದು ಒಮ್ಮೆ ಟ್ರೈ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ಟು ಲಿವರು. ಸೊ ಲಿವರ್ ಒಟ್ಟಿಗೆ ನೋಡಿ, ಲಿವರ್ ಗ್ರೇವಿನೇ ಸಾಪ್ರಡಾಗಿ ಕಾಣಿಸುತ್ತೆ. ಒಳ್ಳೆ ಈ ಚಿಲ್ಲಿ ಚಿಕನ್ ಗ್ರೇವಿ ಬರುತ್ತಲ್ಲ ಆ ಥರ ಇದೆ. ಆ್ಯಕ್ಚುಲಿ ವೈಟ್ ರೈಸ್ ತೊಗೊಂಡು ಈ ಚಿಕನ್ ಗ್ರೇವಿನೂ ಲಿವರ್ ಗ್ರೇವಿನೂ ಹಾಕೊಳ್ಳೋಣ ಅಂತಿದ್ದೆ, ಬಟ್ ಪರೋಟಾಗೇ ಬೆಸ್ಟ್ ಕಾಂಬಿನೇಷನು. ಸೊ ನೆಕ್ಸ್ಟ್ ಬಂದು ನಾವು ವೈಟ್ ರೈಸ್ ತೊಗೊಂಡು ಅವ್ರ ಹತ್ರ ಈ ವೆಜ್ಜು ಸಾರು ಸಿಗುತ್ತೆ, ಆ ಸಾಂಬಾರು ಹೇಗಿದೆ ಅಂತ ತೋರಿಸ್ಕೊಟ್ಬಿಡ್ತೀನಿ. ಅಕಸ್ಮಾತ್ ನೀವು ಏನಾರ ವೆಜ್ ಲವರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಒಂದು ವೆಜ್ ಐಟಮ್ ಇದ್ದೇ ಇರುತ್ತಲ್ಲ. ಇದ್ರ ಹತ್ರ ಬೇಸಿಗಾಗಿ ಅನ್ನ ಸಾಂಬಾರು ವೈಟ್ ರೈಸು ಆಮ್ಲೆಟು ಇಷ್ಟಿದ್ರೆ ಸಾಕು. ಆರಾಮಾಗೆ ಆ ಒಂದು 30 ರೂಪಾಯಿ 40 ರೂಪಾಯಿ ಆರಾಮಾಗಿ ಹೊಟ್ಟೆ ಬಾರಿಸ್ಕೊಂಡು ಹೋಗ್ಬೋದಲ್ವಾ. ಸೊ ಒಳ್ಳೆ ಬೆಂಡೆಕಾಯಿ ಎಲ್ಲ ಹಾಕಿ ಸಾಕದಾಗೈತೆ. ವೆಜ್ಜು ಸಾರೇ ಸಾಕದಾಗೈತೆ. ತಕ್ಕನಾಗೆ ಅವ್ರ ಹತ್ರ ನಾನ್ ವೆಜ್ ಸಾರು ಇನ್ನೂ ಸಾಕದಾಗಿತ್ತು. ಆಮ್ಲೆಟ್ ಅಂದರೆ ಇದು ಈರುಳ್ಳಿ ಹಾಕಿ ಲೈಟಾಗಿ ಸ್ವಲ್ಪ ಪೆಪ್ಪರು ಖಾರದ ಪುಡಿ ಎಲ್ಲ ಹಾಕಿ ಸಾಗದಾಗಿ ಕೊಟ್ಟವ್ರೆ. ಸೊ ಆಮ್ಲೆಟ್ ಒಟ್ಟಿಗೆ ರೈಸ್ ಅದ್ಭುತ. ಬಟ್ ನಾನೇನು ರೆಕಮೆಂಡ್ ಮಾಡೋದು ನಿಮಗೆ, ನಾನ್ ವೆಜ್ ಲವರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಬನ್ನಿ. ಸೊ ಆಲ್ಮೋಸ್ಟ್ ನಾವು ಬಂದಿದ್ದು 1 ಗಂಟೆ. ಸೊ ಹಾಗೂ ಒಂದು ಸ್ವಲ್ಪ ಶೂಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಜಾಸ್ತಿ ಸ್ವಲ್ಪ ಹೊತ್ತು ಕಾಯ್ದು ಆಮೇಲೆ ಹಂಗೆ ಸ್ವಲ್ಪ ತಣ್ಣಗೆ ಆದಮೇಲೆ ಮತ್ತೆ ವೀಡಿಯೋ ಶುರು ಮಾಡಿದ್ವಿ. ಸೊ ಆಲ್ಮೋಸ್ಟು ಈಗ ನಿಯರ್ಲಿ 2:30 ಟೈಮ್ ಹತ್ರ ಬರೋದು ಬಂದು ಆಲ್ಮೋಸ್ಟ್ ಮೂವಿಂಗ್ ಕ್ರೌಡೆ. ಸೊ ಹಂಗೆ ಬರ್ತಾರೆ, ಲೆಫ್ಟಲ್ಲಿ ನೋಡ್ತಾರೆ, ಊಟ ಚೆನ್ನಾಗಿದೆ ಅಂತ ನೋಡ್ತಾರೆ, ಹಂಗೆ ಗಾಡಿ ನಿಲ್ಲಿಸಿ ಹಂಗೆ ತಿಂದು ಸವಿದು ಹೋಯ್ತಾರೆ. ಆಲ್ಮೋಸ್ಟು ಎಲ್ಲಿ ನಮ್ಮ ಆಟೋ ಡ್ರೈವರ್ಸು, ನಮ್ಮ ಕ್ಯಾಬ್ ಡ್ರೈವರ್ಸ್ ಎಲ್ಲಿದ್ದಾರೋ ಅಲ್ಲಿ ಗ್ಯಾರಂಟಿ ಊಟ ಸಾಗೋದಾಗಿರುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲದಿರೋ ಸ್ಪಾಟ್ಗಳೇ ಇಲ್ಲ. ನನಗೆ ಗೊತ್ತಿರಲ್ಲ, ಬಟ್ ಅವ್ರಿಗೆ ಹಿಡನ್ ಜೆಮ್ ಸ್ಪಾಟ್ಸ್ಗಳಿಂದ ಬೇಜಾನ್ ಗೊತ್ತಿರ್ತವೆ. ಸೊ ಆ ಥರ ನಮ್ಮ ವೀಡಿಯೋಸ್ ನೀವು ಯಾರು ನೋಡ್ತಿದ್ರೆ ಡೆಫಿನೆಟ್ಲಿ ಒಂದು ಕಮೆಂಟ್ ಅನ್ನೋದು ಕೆಳಗೆ ಹಾಕಿ. ಸೊ ನಿಮ್ಮ ಜೊತೆ ಒಂದು ವೀಡಿಯೋ ಅನ್ನೋದು ನಾವು ಮಾಡೋಣ, ಒಂದು ಸೀರೀಸ್ ಥರ ಒಂದು ಪ್ಲ್ಯಾನ್ ಮಾಡೋದವಾ. ನೆಕ್ಸ್ಟ್ ವೀಡಿಯೋ ಖಂಡಿತ ಮಾಡೋದ. ಇವ್ರ ಹತ್ರ ಸಿಗೋ ಒಂದು 5 ರಿಂದ 6 ಐಟಮ್ಸ್ ಅಂದ್ಕೊಳ್ಳಿ. ಒಂದು 3 ಐಟಮ್ ನಾನ್ ವೆಜ್ಜು, ಒಂದು 2 ಐಟಮ್ ವೆಜ್ಜು. ಸೊ ಆಲ್ಮೋಸ್ಟ್ ನನಗೆ ಇವ್ರ ಹತ್ರ ಇಷ್ಟ ಆಗಿದ್ದು ಬಂದು ಚಿಕನ್ ಫ್ರೈ, ನಂತರ ಬಂದು ಚಿಕನ್ ಮಸಾಲೆ, ನಂತರ ಬಂದು ಲಿವರ್ ಬೋಟಿ ಬಂದು ಇಷ್ಟ ಆಯಿತು. ಬಟ್ ಬೋಟಿಗಿಂತನೂ ಲಿವರ್ ಬಂದು ಭಾಳ ಇಷ್ಟ ಆಯಿತು. ಸೊ ಸ್ಟಾರ್ಟಿಂಗಲ್ಲಿ ನಾನು ಬೋಟಿ ಅಂದಿರ್ತೀನಿ, ಬಟ್ ಬೋಟಿ ತಿಂದಾದ್ಮೇಲೆ ಲಿವರ್ ತಿಂದೆ. ಆ ಲಿವರ್ ಗ್ರೇವಿಗೂ ಆ ಲಿವರ್ ಕುಕ್ಕಾಗಿರೋ ಒಂದು ಲೆವೆಲ್ ಇರಲಿ ಮತ್ತು ಗ್ರೇವಿ ಇರಲಿ ಸಾಕಾಗಿತ್ತು. ಇನ್ನು ನೋಡಿ ಆ ಟೇಸ್ಟ್ ಹಂಗೆ ಐತೆ. ಆಮೇಲೆ ಸಾಂಬಾರು ಟ್ರೈ ಮಾಡಿದೆ. ಸೊ ಒಂದು ಡೀಸೆಂಟ್ ಸಾಂಬಾರೇ ಗುರುವೆ, ಓಕೆನಾ. ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ, ಒಂದು ಡೀಸೆಂಟ್ ಸಾಂಬಾರು. ಬಟ್ ಆಮ್ಲೆಟ್ಟು ಸಾಕಾಗಿತ್ತು. ಸೊ ಪರೋಟ ಆಮ್ಲೆಟ್ ಹಂಗೆ ನೋಡಿ, ಅಲ್ಲಿಂದ ಹಂಗೆ ಒಂದು ಝೂಮ್ ಆಗಪ್ಪ, ಇನ್ನೂ ಜನ ನೋಡ್ತಿರ್ಬೋದು, ಸುತ್ತ ಕ್ರೌಡ್ ನಿಲ್ದಿರ್ತಾರೆ. ಸೊ ಜಸ್ಟು ನೀವು ಒಂದು ಮಧ್ಯಾಹ್ನ ಹೊತ್ತು ಈ ಕಡೆಯಿಂದ ಪಾಸ್ ಆಗ್ತಿದ್ದೀರಾ ಅಂತಂದರೆ ಅಥವಾ ಟುವರ್ಡ್ಸ್ ಜಮ್ಲೂರು ಈಜಿಪುರನ ಹೋಗ್ತಿದ್ದೀರ ಅಂತಂದರೆ ಲೆಫ್ಟಲ್ಲಿ ಗಾಡಿ ಹಾಕಿ ಸ್ಪೇಸ್ಗಳವೆ, ಗಾಡಿ ಆಗಿಬಿಟ್ಟು ಹಂಗೆ ಬಂದು ಇಳಿದು ಇಲ್ಲಿ ತೃಪ್ತಿಯಾಗಿ ಒಂದು ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗಿ. ಆಲ್ಮೋಸ್ಟ್ ಎಲ್ಲ ಚಿಕನ್ ಐಟಮ್ಸ್, ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಐಟಮ್ಸು ನಿಮಗೆ ಬರೀ 60-70 ಅಷ್ಟೇ. ಸೊ ರೈಸ್ ಬಂದು 30-40 ಆ ಥರ ಒಂದು ರೇಟಲ್ಲಿ ಇಕ್ಕಿರ್ತಾರೆ. ಡೊಮ್ಲೂರು 100 ಫೀಟ್ ರಿಂಗ್ ರೋಡು, ಓಕೆನಾ. ಸೊ ಅದು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್ ನಮಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಒಂದು ಲೈಕು, ಒಂದು ಸ್ಮಾಲ್ ಒಂದು ಕಮೆಂಟ್ ಅನ್ನೋದು ಹಾಕ್ಬಿಟ್ಟು ಹೋಗಿ. ಸೊ ನೆಕ್ಸ್ಟು ಇದೇ ರೀತಿ ಒಂದು ಹೊಸ ಸ್ಪಾಟ್ಸು ಇವೆಲ್ಲ ಕವರ್ ಮಾಡೋಣಂತೆ. ಸೊ ನಿಮ್ಮ ಏರಿಯಾದಲ್ಲಿ ಇದೇ ರೀತಿ ಸ್ಪಾಟ್ಸ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಅಲ್ಲಿ ಬಂದು ನಾವು ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ನಾಳೆ ಇನ್ನೊಂದು ಹೊಸ ವೀಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.